ನಮಸ್ಕಾರಗಳು. ಇವತ್ತಿನ ದಿವಸ ನಾವು ವಿಸ್ಡಮ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸಲ್ಲಿ ಒಂದು ಪೋಲಿಯೋ ಅಭಿಯಾನ ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ. ಒಳ್ಳೆ ಪ್ರೋಗ್ರಾಮ್ ಇದೆ. ಈಗಾಗಲೇ ನಾವು ಹೇಳ್ಬೋದು ನಮ್ಮ ದೇಶ ಪೋಲಿಯೋ ಮುಕ್ತ ಆಗಿದೆ. ಲಾಸ್ಟು ನಮಗೆ ನಮ್ಮ ದೇಶದಲ್ಲಿ ಯಾವುದಾದ್ರೂ ಒಂದು ಪೋಲಿಯೋ ಕೇಸ್ ಇತ್ತು ಅಂತಂದರೆ ಅದು 15 ವರ್ಷಕ್ಕಿಂತ ಮುಂಚೆ 2011ರಲ್ಲಿ ವೆಸ್ಟ್ ಬೆಂಗಾಲ್ದಲ್ಲಿ ಇತ್ತು. ಅದಕ್ಕೆ ಒಳ್ಳೆ ರೀತಿಯಲ್ಲಿ ಇದು ಏನು ವ್ಯಾಕ್ಸಿನೇಷನ್ ಪ್ರೋಗ್ರಾಮ್ ಇದೆ, ಸುಮಾರು ವರ್ಷಗಳಿಂದ ನಡೀತಾ ಇದೆ. ಅದಕ್ಕೆ ನಮ್ಮ ಜಿಲ್ಲಾಡಳಿತ, ನಮ್ಮ ಆರೋಗ್ಯ ಇಲಾಖೆ ಎಲ್ಲರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಆದರೂ ಕೂಡ ಈಗ 15 ವರ್ಷದಿಂದ ಇಲ್ಲ ಅಂತಂದರೆ ನಾವು ಈಸಿ ಇರ್ಲಿಕ್ಕಾಗಲ್ಲ. ನಾವು ಕೂಡ ಇನ್ನೂ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಯಾಕಂದರೆ ನಮ್ಮ ಪಕ್ಕದಲ್ಲಿರೋ ರಾಷ್ಟ್ರಗಳಲ್ಲಿ ಅಫ್ಘಾನಿಸ್ತಾನ್, ಪಾಕಿಸ್ತಾನದಲ್ಲಿ ಇನ್ನೂ ಕೂಡ ಪೋಲಿಯೋ ಕೇಸ್ ನಡೀತಾ ಇದೆ. ಪೋಲಿಯೋ ಒಂದ್ಸಲ ಬಂದಾದ್ಮೇಲೆ ಇನ್ನೂ ಕೂಡ ಒಳ್ಳೆ ಯಾವುದು ಟ್ರೀಟ್ಮೆಂಟು, ಕ್ಯೂರ್ ಇಲ್ಲ. ಅದಕ್ಕೆ ವ್ಯಾಕ್ಸಿನೇಷನ್ ಎಲ್ಲಕ್ಕಿಂತ ಬೆಸ್ಟ್ ಸೊಲ್ಯೂಷನು. 5 ವರ್ಷಕ್ಕಿಂತ ಕಡಿಮೆ ವಯಸ್ಸಿರೋ ಮಕ್ಕಳಿಗೆ 2 ಡ್ರಾಪ್ ಪೋಲಿಯೋ ಕೊಟ್ಟ ತಕ್ಷಣ ಅವರಿಗೆ ವ್ಯಾಕ್ಸಿನೇಷನ್ ಕಂಪ್ಲೀಟ್ ಆಗುತ್ತೆ. ಅದಕ್ಕೆ ನನ್ನ ವಿನಂತಿ ಎಲ್ಲ ನಮ್ಮ ಜಿಲ್ಲೆಯ, ನಮ್ಮ ಕ್ಷೇತ್ರದ ಎಲ್ಲರಿಗೂ ಕೂಡ ನಾನೇನು ವಿನಂತಿ ಮಾಡ್ತೀನಿ ಅಂತಂದರೆ, ನಿಮ್ಮ ಮನೆಯಲ್ಲಿ ಯಾರ್ಯಾರು ಮಕ್ಕಳಿದ್ದಾರೆ, 5 ವರ್ಷಕ್ಕಿಂತ ಕಡಿಮೆ ವಯಸ್ಸಿನವರಿದ್ದಾರೆ, ಅಂಥವರಿಗೆ ನೀವು ಪೋಲಿಯೋ ವ್ಯಾಕ್ಸಿನೇಷನ್ ಮಾಡಿರಿ. ನಮ್ಮ ಜಿಲ್ಲೆಯಲ್ಲಿ ಟಾರ್ಗೆಟ್ ಏನಿದೆ ಅಂತಂದರೆ 2,11,000 ಇದೆ. ಇದರ ಅರ್ಥ ಏನು ಅಂತಂದರೆ ಬಹುಶಃ 2 ಲಕ್ಷಕ್ಕಿಂತ ಸುಮಾರು ಒಂದು 2 ಲಕ್ಷ ಜನ ಮಕ್ಕಳು 5 ವರ್ಷಕ್ಕಿಂತ ಕಡಿಮೆ ಇರೋರು ಇದ್ದಾರೆ. ಅದಕ್ಕೆ 2,11,000 ಒಂದು ಟಾರ್ಗೆಟ್ ಇದೆ. ಕಳೆದ ವರ್ಷ ಕೂಡ ಟಾರ್ಗೆಟು ಇದೇ ಇತ್ತು. ಆವಾಗಲೂ ಕೂಡ 100% ಟಾರ್ಗೆಟ್ ನಾವು ಮುಟ್ಟಿದ್ದೀವಿ. ಈ ವರ್ಷನೂ ಕೂಡ ನನಗೆ ನಂಬಿಕೆ ಇದೆ ಒಳ್ಳೆ ರೀತಿಯಲ್ಲಿ ಜಾಗೃತಿ ಮೂಡಿಸಿ ನಮ್ಮ ಇಡೀ ನಮ್ಮ ಜಿಲ್ಲೆಯಲ್ಲಿರ್ಬೋದು, ಎಲ್ಲ ಕಡೆ ನಮ್ಮ ರಾಜ್ಯ, ನಮ್ಮ ರಾಷ್ಟ್ರದಲ್ಲಿ ಏನು ಟಾರ್ಗೆಟ್ ಇರುತ್ತೆ ಅದು ನಾವು ಪೂರ್ತಿಯಾಗಿ ನಮ್ಮ ಏನು ಸರ್ಕಾರ, ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ನಾವು ಸರಿಯಾಗಿ ಟಾರ್ಗೆಟ್ ಮುಟ್ಟಿಸ್ತೀವಿ. ಪೋಲಿಯೋ ಮುಕ್ತನ್ನ ನಾವು ಇದೇ ಕಂಟಿನ್ಯೂ ಮಾಡ್ತೀವಿ ಅಂತ.